ಕಲಬುರಗಿಯ ಶಿವಶಕ್ತಿ ನಗರದಲ್ಲಿರುವ ಅಂಜನಾ ಕಿವುಡ ಮತ್ತು ಮೂಗ ಹೆಣ್ಣು ಮಕ್ಕಳ ವಸತಿ ಶಾಲೆಯಲ್ಲಿ ಆಡಳಿತ ಮಂಡಳಿಯು ಮಕ್ಕಳಿಗೆ ಸರಿಯಾದ ವಿದ್ಯಾಭ್ಯಾಸ, ಉತ್ತಮ ಗುಣಮಟ್ಟದ ಪೋಷಕ ಆಹಾರವನ್ನು ನೀಡದೆ ಸರಿಯಾದ ರೀತಿಯಲ್ಲಿ ಶಾಲೆ ನಡೆಸಲಾಗದೆ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡುತ್ತಿದ್ದಾರೆ. ಆದ್ದರಿಂದ ಕೂಡಲೇ ಜಿಲ್ಲಾಧಿಕಾರಿಗಳು ಈ ಶಾಲೆ ಆಡಳಿತ ಮಂಡಳಿ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕೆಂದು ಸಮೃದ್ಧಿ ಕರ್ನಾಟಕ ಜನಪರ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದರು. ಈ ಸಂದರ್ಭದಲ್ಲಿ ಸಮಿತಿಯ ರಾಜ್ಯಾಧ್ಯಕ್ಷ ಸುಭಾಷ್ ಬಿದನೂರ್ ಮಾತನಾಡಿದರು. ಕಲಬುರಗಿ ಜಿಲ್ಲೆಯ ಅಂಜನಾ ಕಿವುಡ ಮತ್ತು ಮೂಕ ಬಾಲಕಿಯರ ವಸತಿ ಶಾಲೆಯಲ್ಲಿ ಇವತ್ತು ಏನಪ್ಪ ಅಂತಂದ್ರೆ ಅಲ್ಲಿ ಅಸ್ತವ್ಯಸ್ತ ಭಾಳಷ್ಟು ಆಗಿದೆ. ಕಾರಣ ಏನಪ್ಪ ಅಂತಂದರೆ ಇವತ್ತಿನ ದಿವಸ ಆ ಶಾಲೆಯಲ್ಲಿ ಸುಮಾರು 3 ತಿಂಗಳ ಹಿಂದೆ ಒಂದು ಘಟನೆ ನಡೆದಿದೆ. ಅದು ಏನಪ್ಪ ಅಂತಂದರೆ ಒಬ್ಬ ವಿದ್ಯಾರ್ಥಿ ಆ ಶಾಲೆಯ ಮೇಲಿಂದ ಕೆಳಗೆ ಬಿದ್ದು ಅವಳು ತಲೆ ಪೆಟ್ಟಾಗಿ ಅವಳು ಆಸ್ಪತ್ರೆ ಅಡ್ಮಿಟ್ ಆಗಿದ್ದಾಗ ಆ ಶಾಲೆಯ ಆಡಳಿತ ಮಂಡಳಿ ಅಂದರೆ ಈ ಶಾಲೆಯು ಅನುದಾನಿತ ಶಾಲೆ, ಇದು ಸರ್ಕಾರಿ ಅನುದಾನಿತ ಶಾಲೆ. ಈ ಶಾಲೆಯ ಮೇಲಿಂದ ವಿದ್ಯಾರ್ಥಿ ಬಿದ್ದಾಗ ಆ ಆಡಳಿತ ಮಂಡಳಿಯ ಅಧ್ಯಕ್ಷರು ಹಾಗೂ ಶಿಕ್ಷಕರು ಗೊಂದಲಕ್ಕೀಡಾದಾಗ ಅಧ್ಯಕ್ಷರು ಏನಂತಂದರೆ ಇವತ್ತು ಆ ಶಾಲೆಗೆ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರ ನಂತರ ಏನಂತಾರೆ ಅಂದರೆ, ನೀವು ನಮಗೆ 1 ತಿಂಗಳ ಸಂಬಳವನ್ನು ಕೊಡಬೇಕು ಆ ವಿದ್ಯಾರ್ಥಿಯ ಟ್ರೀಟ್ಮೆಂಟ್ಗಾಗಿ ಅಂತ ಹೇಳ್ತಾರೆ. ಆದರೆ ಇಲ್ಲಿ 1 ತಿಂಗಳ ಸಂಬಳ ತೊಗೊಂಡಿದ್ದಲ್ಲದೆ ಇನ್ನೂ 3 ತಿಂಗಳ ಸಂಬಳ ನೀವು ಕೊಡಲೇಬೇಕು, ಕೊಡಲಿಲ್ಲ ಅಂದರೆ ನೀವು ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂತ ನಾನು ನೋಟಿಸ್ ಜಾರಿ ಮಾಡಿ ನಿಮ್ಗೆ ಕೆಲಸದಿಂದ ತೆಗಿತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ ಅಂತ ಹೇಳ್ಕರಿಸಿದ್ರೆ ಇವತ್ತು ಅಧ್ಯಕ್ಷರ ಆ ಶಿಕ್ಷಕರಿಗೆ ಹೇಳಿದ್ದಾರಂತೆ. ಆದಮೇಲೆ ಶಿಕ್ಷಕರು ಅಂಜಿ ಅವರು 1 ತಿಂಗಳ ಪೇಮೆಂಟ್ ಕೊಟ್ಟಿದ್ದಾರೆ ಆಲ್ರೆಡಿ. ಇವಾಗ ಈ ರೀತಿ ಅವರು 1 ತಿಂಗಳ ಪೇಮೆಂಟ್ ತೊಗೊಂಡಿದ್ರು ಸಹಿತ ಇವತ್ತು ಶಿಕ್ಷಕರು ಮಕ್ಕಳಿಗೆ ಪಾಠನ ಮಾಡ್ತೀನಿ ಅಂತ ಕರೀಲಿಕ್ಕೆ ಹೋದಾಗ ಆ ಮಕ್ಕಳಿಗೆ ಅಲ್ಲಿರ್ತಕ್ಕಂಥ ಆಡಳಿತ ಮಂಡಳಿ ಅಧ್ಯಕ್ಷರು ಹಾಗೂ ಅವ್ರ ಪುತ್ರ ಇವತ್ತೇನಪ್ಪ ಅಂದರೆ ವಿದ್ಯಾರ್ಥಿಗಳ ಮೈಂಡ್ ವಾಶ್ ಮಾಡಿ ಇವತ್ತು ಆ ಬಾಲಕಿಯರು ಮ್ಯಾಗ ಕಲೀಲಿಕ್ಕೆ ಹೋಗಬೇಕಾದ್ರೆ ಅವ್ರ ಅಧ್ಯಕ್ಷರ ಪರ್ಮಿಷನ್ ಇಲ್ಲದೆ ಹೋಗಲ್ಲ. ಇವತ್ತು ಶಿಕ್ಷಣ ಕೊಡ್ತಕ್ಕಂಥ ಶಿಕ್ಷಕರು ಇವತ್ತು ಬನ್ನಮ್ಮ ಪಾಠ ಕೇಳಿ ಅಂತ ಹೇಳಿದಾಗ ಸಹಿತ ಅವ್ರು ಹೋಗಿ ಕೊಡ್ತಕ್ಕಂಥ ಪರಿಸ್ಥಿತಿ ಇಲ್ಲಪ್ಪ ಅಂತಂದರೆ ಇವತ್ತು ಆಡಳಿತ ಮಂಡಳಿಯಲ್ಲಿ ಅಸ್ತವ್ಯಸ್ತವಾಗಿದೆ. ಇವತ್ತು ಆ ವಸತಿ ಶಾಲೆಯಲ್ಲಿ ಸರಿಯಾದ ರೀತಿಯಲ್ಲಿ ಊಟ ಇಲ್ಲ. ಮೇಲಾಗಿ ಅಲ್ಲಿ ಬರ್ತಕ್ಕಂಥ ಸವಲತ್ತುಗಳನ್ನು ಸಹಿತ ವಿದ್ಯಾರ್ಥಿಗಳಿಗೆ ಯಾರಿಗೂ ಸರಿಯಾದ ರೀತಿ ಕೊಡ್ತಾಯಿಲ್ಲ. ಅದನ್ನು ಕೇಳಿದ್ರೆ ಗೊತ್ತಾನು ಪೋಷಕರ ಹತ್ರ 2,000 ಕೊಡ್ರಿ 3,000 ಕೊಡ್ರಿ ಅಂತ ಕೇಳ್ತಾರೆ. ಆದರೆ ಸರ್ಕಾರದಿಂದ ಎಷ್ಟು ಅನುದಾನ ಬಂದರೂ ಸಹಿತ ಇವರು ಯಾತಕ್ಕಾಗಿ ದುಡ್ಡು ತೊಗೋತಾರೆ ಅಂತೇಳಿ ಕೆಸರಿ ಇವತ್ತು ಆಡಳಿತ ಮಂಡಳಿ ಅವರು ತಿಳಿಸ್ಬೇಕಾಗಿದೆ. ಅವ್ರಿಗೆ ಏನಾದರೂ ಕೇಳೋಕೆ ಹೋದರೆ ಏನು ಮಾಡ್ತೀರಿ ಮಾಡಿರಿ, ಏನು ಕೇಳೋದು ಕೇಳ್ರಿ, ನನಗೇನು ಕೇಳ್ತೀರಿ ಅಂತ ಉಡಾಫಿ ಉತ್ತರಗಳನ್ನು ಇವತ್ತು ಅಧ್ಯಕ್ಷರು ನೀಡ್ತಾ ಇದ್ದಾರೆ. ಮೇಲಾಗಿ ಇವತ್ತು ಅಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳ ಭವಿಷ್ಯ ದೃಷ್ಟಿಗೆ ಅಂತ ಇವತ್ತು ಅಲ್ಲಿ ಶಾಲೆಯೂ ಒಂದೇ ಕಡೆ ಇದೆ, ವಸತಿ ಶಾಲೆಯೂ ಒಂದೇ ಕಡೆ ಇದೆ, ಶಾಲೆ ಇದರಿಂದ ಅಧ್ಯಕ್ಷರ ಮನೆಯೂ ಸಹಿತ ಅಲ್ಲೇ ಒಂದೇ. ಇಲ್ಲಿ ಹೇಗಾಗಿದೆಪ್ಪ ಅಂತಂದರೆ ಇವರು ಶಿಕ್ಷಕರು ಶಾಲೆ ಮುಗಿಸ್ಕೊಂಡು ಹೋದ ನಂತರ ಆ ವಿದ್ಯಾರ್ಥಿಗಳು ಅಷ್ಟು ಜನ ಹೋಗಿ ಆ ಅಧ್ಯಕ್ಷರ ಮನೆಯಲ್ಲಿ ಕೂರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಆಗಿದೆ. ಅವರನ್ನು ಅಲ್ಲಿ ಕೂರಿಸಿ ಅವರ ಮೈಂಡ್ ವಾಶ್ ಮಾಡಿ ಇವತ್ತು ವಿದ್ಯಾರ್ಥಿಗಳ ಭವಿಷ್ಯವನ್ನು ಸ್ವತಃ ಅಧ್ಯಕ್ಷರೇ ಹಾಳು ಮಾಡ್ತಾಯಿದ್ದಾರೆ. ಕೇಳಕ್ಕೆ ಹೋದರೆ ಶಿಕ್ಷಕರ ಮೇಲೆ ಆಗ್ತಾಯಿದ್ದಾರೆ, ಶಿಕ್ಷಕರು ನೋಡಿದ್ರೆ ಆಡಳಿತ ಮಂಡಳಿ ಅಧ್ಯಕ್ಷರ ಮೇಲೆ ಆಗ್ತಾಯಿದ್ದಾರೆ. ಇದಕ್ಕೆಲ್ಲ ಕಾರಣಕರ್ತರು ಯಾರು ಅಂತಕ್ಕಂಥ ಪ್ರಶ್ನೆ ಒಂದು ಪೋಷಕರಲ್ಲಿದೆ. ಆದ್ದರಿಂದ ಇವೆಲ್ಲ ಪೋಷಕರು ಸೇರಿ ಇವತ್ತು ಇದಕ್ಕೊಂದು ನ್ಯಾಯ ಸಿಗಬೇಕು. ಅಲ್ಲಿ ಆ ಶಾಲೆ ಮತ್ತು ಮನೆ ಬೇರೆ ಬೇರೆ ಕಡೆ ಆಗಬೇಕು ಮೇನ್ ಉದ್ದೇಶ. ಯಾಕಪ್ಪ ಅಂತಂದರೆ ಅಲ್ಲಿ ಮನೆ ಇರೋದ್ರಿಂದ ಶಾಲೆ ಇರೋದ್ರಿಂದ ಅಲ್ಲಿ ವಿದ್ಯಾರ್ಥಿಗಳು ಅಲ್ಲಿಗೆ ಅಧ್ಯಕ್ಷರಿಗೆ ಕನ್ಫ್ಯೂಸ್ ಆಗಿ ಇಲ್ಲಿ ಶಿಕ್ಷಕರ ಮಾತು ಯಾರೂ ಕೇಳ್ತಾಗಿಲ್ಲ. ಆದ್ದರಿಂದ ಈ ಕೂಡಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಿ ಈ ಸಮಸ್ಯೆ ಪರಿಹಾರವನ್ನು ಕಂಡುಕೊಡ್ಬೇಕಂತ ನೋಡ್ತೀವಿ. ಇವತ್ತು ಅಧ್ಯಕ್ಷರ ಮನೆ ಅಲ್ಲೇ ಇರೋದ್ರಿಂದ ಅಧ್ಯಕ್ಷರ ಮಕ್ಕಳನ್ನು ಎತ್ಕೊಳ್ಳೋಕ್ಕೆ ವಿದ್ಯಾರ್ಥಿಗಳನ್ನು ಬಳಸ್ಕೊಳ್ತಾ ಇದ್ದಾರೆ. ಮತ್ತು ನಾನು ಕೆಲವು ಫೋಟೋ ನೋಡಿದೆ. ಆ ಶಾಲೆಯ ಅಧ್ಯಕ್ಷರ ಮಕ್ಕಳನ್ನು ಇವತ್ತು ಬಾತ್ರೂಮ್ ಕರ್ಕೊಂಡು ಹೋಗತಕ್ಕಂಥ ಕೆಲಸವನ್ನು ವಿದ್ಯಾರ್ಥಿಗಳು ಮಾಡ್ತಾಯಿದ್ದಾರೆ. ಅಲ್ಲಿ ನೀರು ತುಂಬೋದಾಯಿತು, ಅವು ಮಾಡೋದಾಯಿತು, ಕಸ ಗುಡಿಸೋದಾಯಿತು ವಿದ್ಯಾರ್ಥಿಗಳೇ ಮಾಡ್ತಾಯಿದ್ದಾರೆ. ಅಲ್ಲಿ ವಸತಿ ಶಾಲೆ ಇರ್ತಕ್ಕಂಥವ್ರು ಏನು ಮಾಡ್ತಾಯಿದ್ದಾರೆ? ಆಮೇಲೆ ಅಧ್ಯಕ್ಷರು ಇದಕ್ಕೆ ಈ ವಿದ್ಯಾರ್ಥಿಗಳು ಯಾಕೆ ಬಳಸ್ಕೊಳ್ತಾ ಇದ್ದಾರೆ ಅಂತ ನನ್ನ ಪ್ರಶ್ನೆ ಆಗಿದೆ.